ಜಯಶ್ರೀ ಅವರು ಗೊತ್ತಿದೆ ತಾನೇ ಅಧ್ಯಕ್ಷ, ನಿಮ್ಗೆ ಗೊತ್ತಿದೆ. ರಾಜ್ಯಸಭಾ ಸದಸ್ಯರು ಮಾಡಿದ್ದು ನೀವೇ ಅನಿಸ್ತೈತೆ ಮಾಡಿದ್ದ ನಿಮ್ ಸರ್ಕಾರ. ಇಲ್ಲ ನಿಮ್ ಸರ್ಕಾರ. ಅವ್ರಿಗೆ ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಟ್ಟಿತ್ತು. ನೀವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ರಿ, ಎಲ್ಲ ನಾವು ಕೊಟ್ಟಿದ್ದೀರಿ. ಆಯಮ್ಮ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ಹೇಳ್ತಾ ಇರೋದು. ಸರ್ವೇಯರ್ ಉಡಾಫೆಯಿಂದ ವರ್ತಿಸುವುದಲ್ಲದೆ ಉದ್ದಟತನದಿಂದ ಮಾತುಗಳನ್ನಾಡಿ ಬೇಸರ ಉಂಟು ಮಾಡಿದ್ದಾರೆ. ಮಾಜಿ ಸಂಸದೆಯಾದ ನನ್ನನ್ನೇ ಅಲೆದಾಡಿಸುತ್ತಿರುವ ಇವರು ಸಾರ್ವಜನಿಕ ಕೆಲಸ ಮನ್ನಣೆ ಕೊಡುತ್ತಾರೆಯೇ? ಜಯಶ್ರೀ ಯಾವುದು ಸಣ್ಣದು, 5 ಗುಂಟೆ ಜಮೀನನ್ನ ದಾನ ಕೊಡ್ತೀನಿ ರಂಗಭೂಮಿಗೆ ಸರ್ಕಾರಕ್ಕೆ ಅಂತ. ದಾನ ಕೊಡೋದಕ್ಕೂ ನೀವು ಕಮಿಷನ್ ಕೇಳ್ತೀರಾ, ಅಲೆದಾಡಿಸ್ತೀರಾ. ಇವತ್ತು ದಾನ ಪ್ರಕ್ರಿಯೆ ನಡೆಸಲು ಅವಶ್ಯಕವಾದ ಸರ್ವೆ ಮಾಡಲು ಭೂಮಾಪನ ಇಲಾಖೆಗೆ 3 ಬಾರಿ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನ 3 ಬಾರಿ ಪಾವತಿಸಿದರೂ ಕೆಲಸವಾಗಿಲ್ಲ. 3 ಸರಿ ಅರ್ಜಿ ಹಾಕವ್ರೆ, 3 ಸರಿನೂ ದುಡ್ಡು ಕಟ್ಟವ್ರೆ. ಸರ್ವೇಯರ್ ಸೂಚನೆಯಂತೆ ಬೆಂಗಳೂರಿನಿಂದ ಸರ್ವೆ ಇಲಾಖೆ ಕಚೇರಿಗೆ ಬಂದೆ. ಆ ಅಮ್ಮನಿಗೆ ರಾಜ್ಯಸಭಾ ಸದಸ್ಯರು ಪದ್ಮಶ್ರೀ. ಮನೆ ಬಾಗಿಲಿಗೆ ಸರ್ಕಾರ ಅಡ್ವರ್ಟೈಸ್ಮೆಂಟ್. ಸಿದ್ದರಾಮಯ್ಯನವರು ಇಲ್ಲಿ ಅವರು ನೀನ್ ಬಾ ಇಲ್ಲಿಗೆ ಅಂತ ಕರೆದ್ರು. ಯಾರನ್ನ? ಜಯಶ್ರೀ ಅವ್ರನ್ನ. ಬರ್ರಿ ಇಲ್ಲೇ ಅಂತ ಕರೆದು ಕಚೇರಿಗೆ ಬಂದೆ. ಆದರೆ ಸರ್ವೇಯರ್ ಶಿವಾನಂದ ಬೇರೆ ಕೆಲಸ ಸರ್ವೆ ಇದೆ ಅಂತ ಹೊರಟೋದ್ರು. ಅವರೇ ಕರೆದಿದ್ದು. ನಮ್ಮ ಮೇಲಧಿಕಾರಿಯ ಕೆಲಸ ಇರುವ ಫೋನ್ ಬಗ್ಗೆ ಬಂದಿದೆ, ಹಾಗಾಗಿ ನಿಮ್ಮ ಕೆಲಸ ನನಗೆ ಮುಖ್ಯ ಅಲ್ಲ. ಇದೇ ವರ್ಡ್ ಹೇಳಿದ್ದಾರೆ, ನಿಮ್ಮ ಕೆಲಸ ನನಗೆ ಮುಖ್ಯ ಅಲ್ಲ. ಆಯಮ್ಮ ಹೇಳಿರೋದು. ಆಯಮ್ಮ ಸುಳ್ಳು ಹೇಳ್ತಾರ? ಯಾರ ರಾಜಕಾರಣಿ ಆದ್ರೆ ಬೇರೆ ಯಾರಾದ್ರೂ ಬಿಟ್ಬಿಡಿ. ನಿಮ್ಮದಲ್ಲ ಎಂದು ಉಡಾಫೆಯಿಂದ ಹೇಳಿ ಹೋದರು. ಜಯಶ್ರೀ ಬೇಸರ ವ್ಯಕ್ತ ಮಾಡಿದರು. ಮುಖ್ಯಮಂತ್ರಿಗಳೇ, ಈ ಕ್ಷಣ ನೀವು ಸಸ್ಪೆಂಡ್ ಮಾಡ್ಬೇಕು. ನನಗೋಸ್ಕರ ಅಲ್ಲ, ಮಾಡಬೇಡಿ. ಈ ಸರ್ಕಾರ ಕಟ್ಟುನಿಟ್ಟಿದೆ. ಈ ಸರ್ಕಾರ ಇಂಥ ಕಳ್ಳರಿಗೆ ಕದಿಮರಿಗೆ ಮಣೆ ಹಾಕಲ್ಲ. ಇಂಥ ದ್ರೋಹಿಗಳು ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಒಂದ್ ನಿಮಿಷನೂ ಅವ್ರನ್ನ ಅಲ್ಲಿ ಇರೋಕೆ ಬಿಡಲ್ಲ. ಹೇಳಿ, ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತದೆ. ಮೊನ್ನೆ ಬೇರೆ ಸುನೀಲ್ ಹೇಳಿದ್ದಾರೆ, ಆ ಖಡಕ್ ಮುಖ್ಯಮಂತ್ರಿ ಹೊರಟೋಟ್ರು ಅಂತ. ಇವಾಗ ಗೊತ್ತಾಗ್ತದೆ. ಈಗ ಹೇಳಿ, ಯಾರು ADLR ಮಾಡಿದರೆ ಅವನಿಗೆ ಸದನದಿಂದಾನೇ ಪನಿಷ್ಮೆಂಟ್ ಹೋಗಿ ಬುದ್ಧಿ ಬರ್ತೈತೆ ಇವ್ರಿಗೆಲ್ಲ. ಇಂಥವ್ರಿಗೆ ಹಿಂಗಾದ್ರೆ ಈ ಕಲಾವಿದರ ಪಾಡಿ ಏನು ಕರ್ನಾಟಕದಲ್ಲಿ? ಇದು ಬಹಳ ನೋವಿನ ಸಂಗತಿ. ನಾನು ಕೂಡ ಮುಖ್ಯಮಂತ್ರಿಗಳು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಯಾಕೋ ಸುನೀಲ್ ನೀ ಹೇಳ್ದಂಗೆ ಐತೆ, ಖಡಕ್ ಇದ್ದಂಗೆ ಕಾಣಿಸಿಲ್ಲ ನಮ್ಮ ಮುಖ್ಯಮಂತ್ರಿಗಳು. ಅದರಿಂದ ಈ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು. ಅವನ್ನ ಮಾಡಿಲ್ಲ ಅಂದ್ರೆ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತೈತೆ. ಲಂಚ ಇಲ್ದಿರ ಈ ಸರ್ಕಾರದಲ್ಲಿ ಏನು ಆಗಲ್ಲ ಅನ್ನೋ ಮೆಸೇಜ್ ಅನ್ನ ಹೋಗುತ್ತೆ ಅಧ್ಯಕ್ಷ.